ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ತರ್ಲೆ ಎಂಬುದು. ಈಗ ನೀವಿಲ್ಲಿಗೆ ದಿಲ್ಲಿಯವರಾಗಿ ಬಂದಿರೋದ್ರಿಂದ ನಾನು ದಿಲ್ಲಿಯವರ ಹತ್ರ ಕೇಳ್ಪಟ್ಟೆ. ಅವ್ರು ಹೇಳಿದ್ರು ಸ್ಕೂಲ್ನಲ್ಲಿ ನೀವು ಎಷ್ಟು ತಮಾಷೆ ಮಾಡ್ತಿದ್ರಿ ಅಂದ್ರೆ ಪ್ರತಿ ದಿನ ನಿಮ್ಗೆ ಒದೆ ಬೀಳ್ತಿತ್ತು. ನಂದು ಇವಾಗಲೂ ಎಷ್ಟೊಂದು ಕಡೆ ಜಗಳ ಆಗೋಗುತ್ತೆ. ನಾನು ಅಷ್ಟೊಂದು ಬದಲಾಗಿಲ್ಲ. ನಾನು ಸ್ಕೂಲಲ್ಲಿ ತುಂಬಾ ನಾಟಿಯಾಗಿದ್ದೆ. ಆದ್ರೆ ನನ್ನ ಟೀಚರ್ ನನಗೆ ಹೇಳಿದ್ರು ನನಗೆ ನಂದು ತುಂಬಾ ಡೆವಿಲ್ ಸ್ಮೈಲ್ ಅಂತ. ಅಂದ್ರೆ ಒಂದ್ ಶೈತಾನ್ ಸ್ಮೈಲ್ ಇದ್ದಂಗೆ. ನಾನು ಸ್ಮೈಲ್ ಮಾಡಿದ ತಕ್ಷಣ ನನಗೆಲ್ಲದಕ್ಕೂ ಕ್ಷಮೆ ಸಿಕ್ಬಿಡ್ತಾ ಇತ್ತಂತೆ. ನನಗಿನ್ನೂ ನೆನಪಿದೆ, ನಾನು ಸ್ಕೂಲಲ್ಲಿರುವಾಗ ನಾ ಇದನ್ನ ಹೇಳ್ಬಿಡ್ತೀನಿ. ನಾವು ಕೆಮಿಸ್ಟ್ರಿ ಲ್ಯಾಬಲ್ಲಿ ಒಂದಷ್ಟು ವಸ್ತುಗಳನ್ನ ಒಡೆದಾಕಿದ್ವಿ. ಆಮೇಲೆ ನಾನು ಯಾವಾಗ ನನ್ನ ಟೀಚರ್ ನನ್ನ ಹಿಡಿತಾ ಇದ್ರು ಅವಾಗ ನಾನು ಅಳ್ತಾ ಇದ್ನಂತೆ ಅವ್ರ ಮುಂದೆನೆ. ಅಂಡ್ ನಾನು ಹೇಳ್ತಿದ್ದೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೋತಾರೆ ಅಂತ. ಆಮೇಲೆ ನೀವೇ ನನ್ನ ತಾಯಿ ಇದ್ದಂಗೆ ಅಂತ. ಅವರು ಮಿಸ್ ಸಚ್ದೇವ ಅಂತ ಇವಾಗ ಪ್ರೋಗ್ರಾಮ್ ನೋಡ್ತಾ ಇರ್ಬೋದು ಅವರು. ನಾನು ತುಂಬಾ ಅಳ್ತಾ ಇದ್ದೆ. ಅಂದ್ರೆ ನಂಗೆ ಆಕ್ಟಿಂಗ್ ಇಂದ ಈಸಿಯಾಗಿ ಅಳೋದಕ್ಕೆ ಬರುತ್ತೆ. ಸೊ ನಾನು ಅತ್ಕೊಂಡೇ ಹೋಗ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳೋರು ಏನೂ ಆಗಲ್ಲ ಪುಟ್ಟ, ನೀವ್ ಇವತ್ತು ಹೋಮ್ವರ್ಕ್ ಮಾಡಿಲ್ಲ ಅಲ್ವಾ, ನಿನಗೆ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ದೇ ಇರ್ಬೋದು, ಆದ್ರೆ ನೀನ್ ತಲೆ ಕೆಡ್ಸ್ಕೊಬೇಡ, ನಾನು ನಿಮ್ಮ ಅಮ್ಮ ಇದ್ದಂಗೆ ಅನ್ನೋರು. ಆಮೇಲೆ ತಿರುಗ್ತಿದ್ದೆ. ಆಮೇಲೆ ನಾನು ನಗ್ತಾ ಇದ್ದೆ. ಆದ್ರೆ ಅವ್ರು ಹಿಂದೆಯಿಂದ ಅನ್ಕೋತಾ ಇದ್ರು ನಾನು ಇನ್ನೂ ಜೋರಾಗಿ ಅಳ್ತಾ ಇದೀನಿ ಅನ್ಕೋತಿದ್ರು. ಆಮೇಲೆ ನಾನು ಆ ಡೆಸ್ಕ್ ಓಪನ್ ಮಾಡಿ ಅದ್ರೊಳಗಡೆ ತಲೆ ಹಾಕಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಆಮೇಲೆ ಅವ್ರು ಬಂದು ಏನು ತಲೆ ಕೆಡ್ಸ್ಕೊಬೇಡ, ನಿಮ್ಮ ಅಪ್ಪ ಅಮ್ಮ ಹಿಂಗೆ ಅಲ್ವಾ. ನಾನು ನಮ್ಮ ಅಪ್ಪ ಅಮ್ಮನ ಹೆಸರನ್ನು ಹಾಳು ಮಾಡ್ಬಿಟ್ಟಿದ್ದೆ. ಅಂದ್ರೆ ನನಗೆ ಏಟ್ ಬೀಳ್ದೇ ಇರ್ಲಿ ಅಂತ ಅಷ್ಟೇ. ಗೋಡೆಗಳ ಮೇಲೆ ಕೂರ್ತಾ ಇದ್ರಿ ಕಾಲಲ್ಲಿ ಆಡಿಸ್ಕೊಂಡು, ಮತ್ತೆ ಅಲ್ಲಿ ಹುಡುಗಿರು ಹೋಗ್ಬೇಕಾದ್ರೆ ಅವ್ರಿಗೆ ಫ್ಲೈಯಿಂಗ್ ಕಿಸ್ ಕೊಡ್ತಾ ಇದ್ರಿ. ಅದರದೇ ಇವಾಗ ನಾನು ಪೂರ್ತಿ ಪ್ರೊಫೆಷನ್ನೇ ಮಾಡ್ಕೊಂಡಿದ್ದೀನಿ. ಇದನ್ನೇ ಮಾಡ್ತಾ ಇರ್ತೀನಿ, ಹಿಂಗೆ ಮಾಡ್ತಿರ್ತೀನಿ. ಸೊ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಇವಾಗ ಒಂದ್ಸಲ ಅದು ನಮ್ ಫಾದರ್ ಇದ್ರಲ್ಲ, ಒಬ್ರು ಲೇಡಿ ಇದ್ರು. ಪಾಪ ಆ ಲೇಡಿ ಅಲ್ಲ, ಒಂದ್ ಹುಡುಗಿ ಒಂದ್ 16-17 ಇಯರ್ಸ್ ಇರ್ಬೋದು ಅವ್ರಿಗೆ. ನನಗೆ ಅವಾಗ 5 ವರ್ಷ, ಸ್ಕೂಲಿಗೆ ಹೋಗ್ತಿರಲಿಲ್ಲ ಇನ್ನುವೆ. ಅವ್ರು ಮನೆಗ್ ಬಂದ್ರು. ಅವ್ರು ಮನೆಗ್ ಬಂದು ನಮ್ಮ ಅಪ್ಪಂಗೆ ಹೇಳಿದ್ರು, ಇವ್ನು ಇದಾನಲ್ಲ ಇವನು, ಅದೇ ನಿಮ್ ಮಗ, ಇವನು ಗೋಡೆ ಮೇಲೆ ನಿಂತ್ಕೊಂಡು ಶಿಲ್ಲೆ ಹೊಡಿತಾನೆ, ಚಪ್ಪಾಳೆ ಹೊಡಿತಾನೆ, ಮತ್ತೆ ನನಗೆ ಹಾಯ್ ಸ್ವೀಟ್ ಹಾರ್ಟ್ ಅಂತ ಕರೀತಾನೆ ಅಂತ. ಹಲೋ ಸ್ವೀಟ್ ಹಾರ್ಟ್. ಅದಕ್ಕೆ ನಮ್ಮ ಅಪ್ಪ ಹೇಳಿದ್ರು, ಇವ್ನ 5 ವರ್ಷದ ಹುಡುಗ ಪಾಪ, ಇವ್ನಿಗೆ ಏನ್ ಗೊತ್ತಾಗುತ್ತೆ. ನಮ್ಮ ಪಕ್ಕದ ಮನೆಯವ್ರು ಇದಾರಲ್ಲ, ಟೆಕ್ಸನ್ಸ್ ಅವರು, ಅದೇ ದೊಡ್ಡ ಪುಸ್ತಕದ ಅಂಗಡಿ ಇದೆಯಲ್ಲ, ಅವ್ರ ಮಗ ಸುಭಾಷ್ ದೊಡ್ಡವನಿರಲ್ಲ, ಅವ್ನು ಇದನ್ನೆಲ್ಲ ಮಾಡ್ತಿರ್ಬೋದು ಅಂತ ಅನ್ಕೊಂಡ್ರು. ಅವಾಗ ನಮ್ಮ ಅಪ್ಪ ಹೇಳಿದ್ರು, ಮಗಳೇ ಕುತ್ಕೋ ನಿಮಿಷ, ನನ್ ಮಗ ಬರ್ತಾನೆ ನೋಡು ಅಂದ್ರು. ಅವ್ರು ಅನ್ಕೊಂಡ್ರು 5 ವರ್ಷದ ಹುಡುಗ ಓಡ್ ಬಂದ್ರೆ ಇವಳು ಅಯ್ಯೋ ಅಂಕಲ್ ಸಾರಿ ನಂದೇ ತಪ್ಪಾಗೋಯ್ತು ಅಂತಾಳೆ ಅಂತ. ಆದ್ರೆ ನಾನು ಓಡ್ ಬಂದಲ್ಲಿಂದ ಹಾಯ್ ಸ್ವೀಟ್ ಹಾರ್ಟ್. ಈ ಪ್ರಶ್ನೆ, ಈ ಅಪವಾದನ ನಾನು ನನ್ನ ಮೇಲೆ ತಗೋತೀನಿ, ಪ್ರೈಡಿಂದ ತಗೋತೀನಿ, ಬಿಕಾಸ್ ಇದ್ರಲ್ಲಿ ನನ್ನ ತಪ್ಪಿದೆ. ಆದ್ರೆ 25 ವರ್ಷ ಮುಂಬೈನಲ್ಲಿ ಕಳೆದ ನಂತರ ಕೂಡ ಅಷ್ಟೇ ತಮಾಷೆ ಮಾಡ್ತೀರಾ? ಹುಡುಗಿರ್ನ ಕಿಸ್ ಮಾಡೋ ವಿಷಯದಲ್ಲಿ ಖಂಡಿತ ಇದ್ದೀನಿ. ನಾನು ಇನ್ನೂ ಅಷ್ಟೇ ತರಲೇ ಇದ್ದೀನಿ. ಅಂಡ್ ಎಷ್ಟೋ ಸಲ ಇವಾಗ ನನ್ನ ಮಕ್ಳು ದೊಡ್ಡವರಾಗಿದ್ದಾರೆ. ಸೊ ಇವಾಗ ಅವ್ರು ನಂಗೆ ಹೇಳ್ತಾರೆ, ಪಾಪ ಯು ಕಾಂಟ್ ಬಿ ಲೈಕ್ ದಿಸ್, ಇವಾಗ ನಿಮ್ಗೆ ವಯಸ್ಸಾಗಿದೆ, ನೀವು ದೊಡ್ಡವರಾಗಿದ್ದೀರಾ, ನೀವು ನಾಟಿಯಾಗಿ ಬಿಹೇವ್ ಮಾಡಬಾರ್ದು ಅಂತಾರೆ. ಅದಕ್ಕೆ ನಾನು ನಿಮಗೆ ವಯಸ್ಸಾಗಿರ್ಬೋದು, ನಿಮ್ಮ ಅಪ್ಪಂಗೆ ವಯಸ್ಸಾಗಿಲ್ಲ ಅಂತೀನಿ. ಸೊ ನಾನು ಇವಾಗ್ಲೂ ಹಂಗೆ ಇದ್ದೀನಿ, ನಾನು ಇವಾಗ್ಲೂ ನಾಟಿನೇ ಇದ್ದೀನಿ. ಮತ್ತೆ ಯಾಕಂದ್ರೆ ನಾನು ಯಾವ್ದೇ ತರ ಹಾರ್ಮ್ಲೆಸ್ ಅಂದ್ರೆ ಹಾರ್ಮ್ಫುಲ್ ಇಲ್ಲ. ನಾನು ಯಾರಿಗೋ ತೊಂದರೆ ಕೊಡೋದು ಅಥವಾ ಸತಾಯಿಸೋ ತರ ಏನು ಮಾಡಲ್ಲ. ನಾನು ಒಂದೊಂದ್ಸಲ ಆಗೋಗುತ್ತೆ, ಒಂದೊಂದ್ಸಲ ತಪ್ಪಾದಾಗ ನಂಗೆ ಕ್ಷಮೆ ಕೇಳ್ತೀನಿ. ಆದ್ರೆ ಇವತ್ತಿಗೂ ಅಷ್ಟೇ ನಾಟಿ ಇದ್ದೀನಿ ನಾನು. ಆ ಸಮಯದಲ್ಲೇ ನಿಮ್ಗೆ ಆಕ್ಟರ್ ಆಗ್ಬೇಕು ಅನ್ನೋ ಆಸೆ ಇತ್ತು. ನಿಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು ಹೇರ್ ಕಟ್ ಮಾಡ್ಸೋದಕ್ಕೆ ಅಂತ ಹೋದಾಗ ಅಮಿತಾಬ್ ಬಚ್ಚನ್ ಕಟ್ ಮಾಡಿ, ಧರ್ಮೇಂದ್ರ ಹೇರ್ ಕಟ್ ಮಾಡಿ ಅಂತ ಹೇಳ್ತಿದ್ರಂತೆ. ಗೋಲ್ ಮಾರ್ಕೆಟಿಗೆ ಹೋಗ್ತಾ ಇದ್ದೆ. ಯಾವಾಗ್ಲೂ ನಾನು ಸ್ಕೂಲಿಗೆ ಹೋದಾಗ, ಕೊಲಂಬಸ್ ತುಂಬಾ ಸ್ಟ್ರಿಕ್ಟ್ ಸ್ಕೂಲು, ನನ್ನ ಕೂದಲು ಉದ್ದ ಇರ್ತಾ ಇತ್ತು. ಸೊ ಪ್ರಿನ್ಸಿಪಲ್ ನನಗೆ ಅಲ್ಲಿಂದ ಅಸೆಂಬ್ಲಿಂದನೇ ಕಳಿಸ್ಬಿಡ್ತಾ ಇದ್ರು. ಅವರೆಲ್ಲ ಐರಿಷ್ ಬ್ರದರ್ಸ್ ಇದ್ರು, ಅವರೆಲ್ಲ ಸಿಕ್ಕಾಬಡೆ ಬೈತಿದ್ರು. ಸೊ ಗೋಲ್ ಮಾರ್ಕೆಟಿಗೆ ಹೋಗ್ತಾ ಇದ್ದೆ. ಅಲ್ಲಿ ಬೆಳಗ್ಗೆ ಅವ್ನು ಇನ್ನೂ ಕಣ್ಣು ಉಜ್ಕೊಂಡು ಇನ್ನೂ ಕಣ್ಣೆ ಬಿಟ್ಟಿರ್ತಿಲ್ಲ. ಅವ್ನು ಹಿಂಗೆ ಬಂದ್ಬಿಡು, ಅವ್ನು ಬೆಳಗ್ಗೆ ಎದ್ಬಿಡು ಧರ್ಮೇಂದ್ರ ಹೇರ್ ಕಟ್ ಅಥವಾ ಅಮಿತಾಬ್ ಬಚ್ಚನ್ ಹೇರ್ ಕಟ್ ಅನ್ನೋನು. ಸೊ ನಾ ಪ್ರತಿ ವೀಕ್ ಹೋಗ್ತಾ ಇದ್ದೆ. ಸೊ ಒಂದೊಂದ್ಸಲ ಧರ್ಮೇಂದ್ರ ಅವ್ರು ಮಾಡಿಸ್ತಿದ್ದೆ, ಒಂದ್ಸಲ ಅಮಿತಾಬ್ ಬಚ್ಚನ್ ಅವ್ರು ಮಾಡಿಸ್ತಿದ್ದೆ. ಅಂಡ್ ಯಾವಾಗ್ಲೂ ಅಲ್ಲೇ ಹೇರ್ ಕಟ್ ಆಗೋದು ನಂದು. ತುಂಬಾ ಕೆಟ್ಟದಾಗ ಹೇರ್ ಕಟ್ ಆಗೋದು ನಂದು. ಮತ್ತೆ ಈ ಆಕ್ಟಿಂಗ್ ನ ಭೂತ ಸಣ್ಣ ವಯಸ್ಸಿನಲ್ಲೇ ಇತ್ತ ಅಥವಾ ಬೆಳಿತಾ ಬಂದದ್ದ? ಇಲ್ಲ, ನಾನು ಆಕ್ಚುಲಿ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕು ಅಂತಿದ್ದೆ. ನನಗೆ ತುಂಬಾ ಮನ್ಸಿತ್ತು, ನನ್ನ ದೇಶನ ನಾನು ಯಾವ್ದಾರ ತರ ರೆಪ್ರೆಸೆಂಟ್ ಮಾಡ್ಬೇಕು ಅಂತ. ಹಾಕಿ ಆರೋ ಆಗ್ಲಿ, ಕ್ರಿಕೆಟ್ ಆರೋ ಆಗ್ಲಿ, ಫುಟ್ಬಾಲ್ ಆರೋ ಆಗ್ಲಿ, ನನಗೆ ತುಂಬಾ ಆಸೆ ಇತ್ತು. ನನಗೆ ಇಂಡಿಯನ್ ಟೀಮ್ಗೆ ಆಡ್ಬೇಕು ಅಂತ ಇತ್ತು. ಸೊ ನಾನು ಜೀವನ ಪೂರ್ತಿ ನಾನು ಹಾಕಿನಲ್ಲಿ ಬೆಟರ್ ಇದ್ದೆ. ನನಗೆ ಅನ್ಸೋ ಪ್ರಕಾರ ನಾನು ಸ್ವಲ್ಪ ಬೆಟರ್ ಇದ್ದೆ. ಅಂಡ್ ನನಗೆ ತುಂಬಾ ಆಸೆ ಇತ್ತು ನಾನು ಇಂಡಿಯನ್ ಹಾಕಿ ಟೀಮಲ್ಲಿ ಒಬ್ಬ ಪ್ಲೇಯರ್ ಆಗ್ಬೇಕಂತ. ಆಮೇಲೆ ನನಗೆ ತುಂಬಾ ದೊಡ್ಡ ಇಂಜುರಿ ಆಯ್ತು. ನನಗೆ ಬೆನ್ನಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಆಯ್ತು. ಅದಾದ್ಮೇಲೆ ನನ್ನ ಬಗ್ಗೆ ಹಾಕಿ ಆಡಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ಬಿಡ್ಬೇಕಾಯ್ತಿಲ್ಲ ಸ್ಪೋರ್ಟ್ಸ್ನ. ಮತ್ತೆ ಆ ಟೈಮಲ್ಲಿ ನನಗೆ ಸಂಜೆ ಹೊತ್ತು ಮಾಡಕ್ಕೆ ಅಂತ ಏನೂ ಇರ್ಲಿಲ್ಲ. ಅವಾಗ ನಮ್ಮ ಫಾದರ್ ಮದರ್ ಹೇಳಿದ್ರು, ಒಂದು ಪ್ಲೇ ನಡೀತಾ ಇದೆ ಲೇಡಿ ಶ್ರೀರಾಮ್ ಕಾಲೇಜಲ್ಲಿ, ಅದ್ರಲ್ಲಿ 80 ಹುಡುಗಿರು 10 ಹುಡುಗರ ರೋಲ್ ಇತ್ತು. ಅವಾಗ ಅವ್ರು ಹೇಳಿದ್ರು, ಅಲ್ಲಿ ಬರೀ ಹುಡುಗಿರಿದ್ರು ಅಂತ ನಾನು ಹೋಗ್ಲಿಲ್ಲ, ನಂಗೆ ಸಂಜೆ ಮಾಡಕ್ಕೆ ಏನು ಇರ್ಲಿಲ್ಲ ಅಂತ ನಾನು ಅಲ್ಲಿ ಬ್ಯಾರಿ ಜಾನ್ ಹೇಳ್ಕೊಡ್ತಾ ಇದ್ರು. ನಾನು ಆ ಥಿಯೇಟರ್ಗೆ ಹೋದೆ. ನಾನು ತುಂಬಾ ದುಃಖದಲ್ಲಿದ್ದೆ, ನನ್ನ ಸ್ಪೋರ್ಟಿಂಗ್ ಕರಿಯರು ಮುಗ್ದೋಯ್ತು ಅಂತ. ಅವಾಗ ನಾನು ಶುರು ಮಾಡಿದೆ. ಹಂಗೆ ಮಾಡ್ತಾ ಅಷ್ಟರಲ್ಲಿ ಟೆಲಿವಿಷನ್ ಬಂತು. ಇವಾಗ ಟಿವಿ ಶುರು ಆದ್ಮೇಲೆ ನನಗೆ ಅದ್ರಲ್ಲಿ ಒಂದು ರೋಲ್ ಸಿಕ್ತು ಫೌಜಿನಲ್ಲಿ. ಆಮೇಲೆ ಹಂಗೆ ಮಾಡ್ತಾ ಫಿಲ್ಮ್ ಸಿಕ್ತು. ಅಂಡ್ ನಾನು ಜೆನ್ಯೂನ್ಲಿ
ನಾನು ಯಾವತ್ತೂ ಒಬ್ಬ ಫಿಲ್ಮ್ ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ಮುಂಬೈಗೆ ಹೋಗ್ಬೇಕಾದ್ರೂ ಕೂಡ ಇಲ್ಲಿ ನನ್ನ ಫ್ರೆಂಡ್ ಯಾರಿದ್ರು ಥಿಯೇಟರ್ ಬ್ಯಾರಿಜಾನ್ ಅಂತ, ಅವ್ರು ಕೇಳಿದ್ರು ಎಷ್ಟು ದಿನಕ್ಕೆ ಹೋಗ್ತಿದ್ಯಾ ಅಂತ. ನಾನು 1 ವರ್ಷಕ್ಕೆ ಹೋಗ್ತಾ ಇದ್ದೀನಿ, ಅದಾದ್ಮೇಲೆ ನನಗೆ ಕಳಿಸ್ತಾರೆ ಅಂತ ಅಂದೆ. ನನ್ನ ಮಮ್ಮಿ ಡ್ಯಾಡಿ ಡೆತ್ ಆಗಿದೆ, ಸ್ವಲ್ಪ ಬೇಜಾರಲ್ಲಿದ್ದೀನಿ, ಹೋಗಿ ಬರ್ತೀನಿ ಅಂತ ಅಂದೆ. ಇವಾಗ 25 ವರ್ಷ ಆಯ್ತು, ಅವ್ನು ಕೇಳ್ತಾನೆ ಇದ್ದಾನೆ ಯಾವಾಗ ಬರ್ತೀಯ ಅಂತ. ನಾನು ಇನ್ನೂ ವಾಪಸ್ಸೇ ಹೋಗಿಲ್ಲ. ಅರ್ಧ ಜನ ನನ್ನ ಅಲ್ಲಿಂದ ಕಳ್ಸಕ್ಕೆ ರೆಡಿ ಆಗಿದ್ರು, ಇನ್ನು ಅರ್ಧ ಜನ ಇವ್ನು ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ರು ಅಲ್ಲಿ ವಾಪಸ್. ಬಟ್ ನನಗೆ ಯಾವುದೇ ಹುಚ್ಚಿರ್ಲಿಲ್ಲ ಫಿಲ್ಮಲ್ಲಿ ಮಾಡಿ. ಯಾರಾದ್ರೂ ಟೀಚರ್ ಅರ್ಥ ಮಾಡ್ಸಿದ್ರ ಮುಂಬೈಗೆ ಹೋಗೋದು ಬೇಡ, ಆಕ್ಟರ್ ಆಗೋ ಪ್ರಯತ್ನ ಮಾಡೋದು ಬೇಡ ಅಂತ? ಅಂದ್ರೆ ನನಗಿವಾಗ ಎಷ್ಟು ಜನ ಸಿಕ್ಕಿದ್ರು ಅದರಲ್ಲಿ ನಾನು ಹೆಸರೇನು ತಗೊಳಕ್ ಹೋಗಲ್ಲ, ಅವರು ನನ್ನ ಫ್ರೆಂಡ್ಸೇನೆ. ಸೊ ಅವ್ರು ನನಗೆ ಹೇಳಿದ್ರು ನಾನು ತುಂಬಾ ಅಗ್ಲಿಯಾಗಿದ್ದೀನಿ ಅಂತ, ಮತ್ತೆ ನಿನ್ ಮುಖ ಇದೆಯಲ್ಲ ತುಂಬಾ ಚೆನ್ನಾಗಿಲ್ಲ ಅಂತ. ಸೊ ನೀನ್ ಆಕ್ಟರ್ ಆಗಕ್ಕಾಗಲ್ಲ, ನೀನು ಸಾಫ್ಟ್ ಅಲ್ಲ. ಅಲ್ಲಿ ನಾನೊಬ್ರು ಡೈರೆಕ್ಟರ್ನ ಮೀಟ್ ಆದೆ, ಅವ್ರ ಮೊದಲನೇ ಮಾತು ನನಗೆ ಹೇಳಿದ್ದೇನೆ, ನಾನು ಇವಾಗ ಹೇಳ್ಬೋದು. ಅವ್ರು ನನ್ನ ಫ್ರೆಂಡೇನೆ, ಮನ್ಸೂರ್ ಖಾನ್ ಸಾಹೇಬ್ರು. ಅವ್ರು ನನ್ನ ಕರೆದ್ರು ಫಿಲ್ಮ್ಗೆ ಅಂತ. ಅವ್ರು ಒಳ್ಳೆ ಫಿಲ್ಮ್ ಮಾಡಿದ್ರು, ಕೈಮತ್ ತಕ್ ಅಂತ. ಆಮೇಲೆ ನನ್ನ ಜೊತೆ ಜೋಶ್ ಫಿಲ್ಮ್ ಮಾಡಿದ್ರು. ಮೊದಲನೇ ಸಲ ಸಿಕ್ಕಾಗ ಅವ್ರು ಹೇಳಿದ್ರು, ನೀನ್ ತುಂಬಾ ಇಂಟ್ರೆಸ್ಟಿಂಗ್ ಆಕ್ಟರ್, ಯು ಆರ್ ವೆರಿ ಇಂಟ್ರೆಸ್ಟಿಂಗ್ ಆಕ್ಟರ್. ಆದ್ರೆ ನೀನು ಎಷ್ಟು ಅಗ್ಲಿಯಾಗಿದ್ಯಾ ಅಂದ್ರೆ ನೀನು ಯಾವ್ರೊಳಗೆ ಬೇಕಾದ್ರೂ ಹಾಕ್ಬೋದು. ನನಗೆ ಅವಾಗ ತುಂಬಾ ಬೇಜಾರಾಯ್ತು. ಅದಕ್ಕೆ ವಿಲನ್ ರೋಲ್ ಎಲ್ಲ ಮಾಡ್ತಾ ಇದ್ದೆ, ಸಿಕ್ಕಿದ ರೋಲ್ ಎಲ್ಲ ಮಾಡ್ತಾ ಇದ್ದೆ. ನಾನು ಜನ ಅನ್ಕೋತಾರೆ ನಾನು ಬುದ್ಧಿವಂತ, ಎಲ್ಲ ಯೋಚನೆ ಮಾಡಿ ಮಾಡ್ತಿದ್ದೆ ಅಂತ. ಬಟ್ ತುಂಬಾ ಜನಗಳು ನನಗೆ ಹೇಳಿದ್ರು. ಆದ್ರೆ ದಿಲ್ಲಿ ಅವ್ರು ಹೇಳ್ತಾರೆ ನಿಮ್ಮ ತಾಯಿಗೆ ಬಹಳ ಭರವಸೆ ಇತ್ತು ಅಂತ. ಅವ್ರು ಹೇಳ್ತಾರೆ ಶಾರುಖ್ ಹೇಳಿದಾನೆ ನಾನು ಮುಂಬೈಗೆ ಹೋಗಿ ಏನಾದ್ರೂ ಸಾಧಿಸ್ತೀನಿ ಅಂದ್ರೆ ಖಂಡಿತ ಸಾಧಿಸ್ತಾನೆ ಅಂತ. ಅದನ್ನ ಎಲ್ಲ ಅಮ್ಮನೂ ಅನ್ಕೋತಾರೆ, ನನ್ನ ಅಮ್ಮನೂ ಹಂಗೇನೆ. ಇವಾಗ ನಮ್ಮ ಅಮ್ಮನ್ ಬಿಟ್ರೆ ಇನ್ ಯಾರು ನಾನು ಆಕ್ಟರ್ ಆಗ್ತೀನಿ ಅಂತ ನಂಬೇ ಇರ್ಲಿಲ್ಲ. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಅಂದ್ರೆ ನಾನು ಆತರ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನನ್ ಹುಡುಗ ಇದನ್ನಲ್ಲ, ಅವರು ಹೈದರಾಬಾದಿಲ್ ಮಾತಾಡ್ತಾ ಇದ್ರು, ಇವನು ಸೇಮ್ ದಿಲೀಪ್ ಕುಮಾರ್ ತರ ಇದಾನೆ ಅಂತ ಹೇಳ್ತಿದ್ರು. ಇವ್ನು ದಿಲೀಪ್ ಕುಮಾರ್ ಆಗ್ತಾನೆ ದೊಡ್ಡವನಾದ್ಮೇಲೆ ಅಂತಿದ್ರು. ಮತ್ ಮಿಕ್ಕವರೆಲ್ಲರೂ ಯಾವ ದಿಲೀಪು ಆಗಲ್ಲ, ಇವನು ಯಾವ ಕುಮಾರು ಆಗಲ್ಲ ಅಂತಿದ್ರು. ಇವನ್ನ ಹೋಗಕ್ ಬಿಡ್ಬೇಡ. ಇವಾಗ ಅಮ್ಮ ಹೇಳಿದ್ರೆ ಏನಾಗತ್ತೆ? ಆದ್ರೆ ಮತ್ತೆ ನನ್ನ ಲೈಫಿನ ತುಂಬಾ ದೊಡ್ಡ ದುಃಖ ಏನು ಅಂದ್ರೆ, ಅದು ನಮ್ಮಮ್ಮ ಯಾವತ್ತೂ ನನ್ನೊಂದು ಟಿವಿ ಶೋ ಆಗ್ಲಿ ಒಂದ್ ಫಿಲಮ್ ಆಗ್ಲಿ ನೋಡ್ಲೇ ಇಲ್ಲ. ಅವ್ರು ಅದಕ್ ಮುಂಚೆನೆ ತೀರ್ ಹೋದ್ರು. ಸೊ ನನ್ಗೆ ಮೊದಲನೇದಾಗಿ ನನಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ, ಇವಾಗ ಜನ ಅನ್ಕೋತಾರೆ ಇವಾಗ ನಾನು ಆಂಬಿಷಿಯಸ್ ಅಂತ, ಮತ್ತೆ ನಾನೊಂಥರ ಎಲ್ಲ ಬೇಕು ಅಂತೀನಿ, ಎಲ್ಲ ತಗೋಬೇಕು ಅನ್ಕೋತೀನಿ ಅಂತ. ಆದ್ರೆ ನನ್ ಮನ್ಸಲ್ಲಿರೋ ಮಾತು ಏನು ಅಂತಂದ್ರೆ, ನಾನು ಎಷ್ಟು ದೊಡ್ಡ ಸ್ಟಾರ್ ಆಗ್ಬೇಕಂದ್ರೆ ನಮ್ಮ ಅಮ್ಮ ಇದಾರಲ್ಲ, ಅವರು ಹೆವನಿಂದ ನನ್ನ ನೋಡ್ಬೇಕು. ಅದೇ ನನ್ನ ಲೈಫ್ ಇಂಪ್ರೂವ್. ದಿಲ್ಲಿ ಜನಗಳು ಇನ್ನೂ ಒಂದ್ ಮಾತು ಏನ್ ಹೇಳ್ತಾರೆ ಅಂದ್ರೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ನಿಮ್ಮ ಗ್ರೂಮಿಂಗ್ ಆಯ್ತು, ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್ಗಳ ಜೊತೆ ಕೂತು ನೀವು ಕಲ್ತ್ರಿ. ಹಾ, ನಮ್ ತಂದೆ ಇದಾರಲ್ಲ, ಅವರು ನಾವು ತುಂಬಾ ಲೋವರ್ ಮಿಡಲ್ ಕ್ಲಾಸ್ ಅವರು. ಅಲ್ಲಿ ಒಂದು ಮೆಸ್ ನಡೆಸ್ತಾ ಇದ್ರು, ಒಂದು ಕ್ಯಾಂಟೀನ್ ನಡೆಸ್ತಿದ್ರು. ಸೊ ನಮ್ಮ ಅಕ್ಕ ಮಾಡರ್ನ್ ಸ್ಕೂಲಲ್ಲಿ ಓದ್ತಿದ್ಲು. ಅದು 3:15 ಮುಗಿತಾ ಇತ್ತು, ಕೊಲಂಬಸ್ 1 ಗಂಟೆಗೆ ಮುಗಿಯೋದು. ನಾನು ಬಂದು ಕ್ಯಾಂಟೀನಲ್ಲಿ ಕೂತ್ಕೋತಾ ಇದ್ದೆ. ಸೊ ರಾಜ್ ಬಬ್ಬರ್ ಸರ್, ಅಜಿತ್ ವಚಾನಿ ಅವರು, ರೋಹಿಣಿ ಹತನ್ಕಡಿ ಅವರು, ಸುರೇಖಾ ಸಿಕ್ರಿ ಅವರು, ಮನೋಹರ್ ಸಿಂಗ್ ಅವರು, ಎಲ್ಲರೂ ಎಷ್ಟೊಂದ್ ಜನ, ಅಲ್ಕಾಜಿ ಅವರು, ಅವ್ರು ನನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು. ನಾನು ಯಾವಾಗ್ಲೂ ತೊಡೆ ಮೇಲೆ ಕೂತ್ಕೊಂಡಿರ್ತಾ ಇದ್ದೆ ಅವರೆಲ್ಲರ ಮೇಲೆ. ಮತ್ತೆ ನಾನು ತುಂಬಾ ದೊಡ್ಡ ದೊಡ್ಡ ಪ್ಲೇಸ್ಗಳನ್ನ ಅಲ್ಲೇ ನೋಡಿದೆ. ಅವು ಇಂಡಿಯಾದ ಬೆಸ್ಟ್ ಪ್ಲೇಗಳಾಗಿದ್ವು. ತುಗ್ಲಕ್, ರಜಿಯಾ ಸುಲ್ತಾನ, ಸೂರಜ್ ಕಾ ಸಾತ್ವಾ ಗೋಡ, ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಅವ್ರ ಮಡ್ಲಲ್ಲಿ ಕೂತ್ಕೊಂಡೇ ನನಗೆ ನಾನು ಆಕ್ಟರ್ ಆಗ್ಬೋದು ಅಂತ ಅನ್ನಿಸ್ತು ಅನ್ಸುತ್ತೆ. ನನ್ ಟ್ರೈನಿಂಗ್ ಆಗಿಲ್ಲ, ಆದ್ರೆ ನಾನು ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಅಲ್ಲೇ ಕೂತಿರ್ತಾ ಇದ್ದೆ. ನಂಗೆ ಇವತ್ತಿನ ತನಕ ಆ ಪ್ಲೇಗಳದ್ದು ಡೈಲಾಗ್ ಜ್ಞಾಪಕ ಇದೆ. ರಾಜ್ ಬಬ್ಬರ್ ಸರ್ದು, ಅಜಿತ್ ವಚಾನಿ ಸರ್ದು. ये दुरुस्त है कि मैं गुलाम हूँ, मिट्टी सा सिया जिसे कदमों के नीचे रोन दिया गया हो, लेकिन हमें ये एक ही रुतबा देता है. खुदा की नजर में हम एक हैं. खुदा और खून और रंग से नहीं, अमल से परखता है. रजिया सुल्ताना. ಈ ತರ ನಂಗೆ ಎಲ್ಲ ನೆನಪಿದೆ. ಅವಾಗ ನನಗೊಂದು 8-9 ವರ್ಷ ಇರ್ಬೋದು. ನಾನು ಇಡೀ ದಿನ ಕೂತ್ಕೊಂಡು ಈ ಆಕ್ಟರ್ಸ್ ನ ನೋಡ್ತಾ ಇದ್ದೆ. ಜೆನ್ಯೂನ್ಲಿ ಎಲ್ಲೋ ಒಂದ್ ಕಡೆ ನಾನ್ ಅವಾಗ ರಾಜ್ ಬಬ್ಬರ್ ಸರ್ನ ಬಬ್ಬರ್ ಶೇರ್ ಅಂಕಲ್ ಅಂತ ಕರಿತಿದ್ದೆ. ಸೊ ಅವ್ರ ಜೊತೆ ಯಾವುದೇ ಪೊಲಿಟಿಕಲ್ ಕನೆಕ್ಷನ್ ಇಲ್ಲ, ಚಿಕ್ಕ ವಯಸ್ಸಿಂದ ನಮ್ಮ ಫ್ರೆಂಡ್ಶಿಪ್ ಇದೆ. ನಾನು ಅವ್ರ ಮಡ್ಲಲ್ಲೇ ಬೆಳೆದಿದ್ದೀನಿ. ಅಂಡ್ ಅವ್ರು ಯಾವಾಗ್ಲೂ ನನಗೆ ಹೇಳ್ತಾ ಇದ್ರು, ನೋಡು ನಿಂದು ಈ ತರ ಅಪ್ಬ್ರಿಂಗಿಂಗ್ ಏನಾಗಿದ್ಯೋ ಅದೆಲ್ಲೋ ಒಂದ್ ಕಡೆ ನಿನ್ ಕೈ ಹಿಡಿಯುತ್ತೆ. ಅವಾಗ NSD ಅವರೆಲ್ಲರೂ ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಗಳವರು, ನೀವೆಲ್ಲ ಇನ್ನೂ ಯಂಗ್ ಇದ್ದೀರಾ, ಬಟ್ ಇವರೆಲ್ಲ ನಮ್ಮ ದೇಶದ ಗ್ರೇಟೆಸ್ಟ್ ಆಕ್ಟರ್ಸ್ ಅಲ್ಲಿ ಒಬ್ರು. ಫಿಲ್ಮ್ಸ್ ಅಲ್ಲಿ ಇಲ್ದೇ ಇರ್ಬೋದು, ಆದ್ರೆ ಥಿಯೇಟರ್ ಅಲ್ಲಿ. ಸೊ ನನಗೆ ತುಂಬಾ ಒಂದು ಲಕ್ಕಿ ಚಾನ್ಸ್ ಸಿಕ್ಕಿದೆ ಇವ್ರ ಮಧ್ಯ ಬೆಳೆ. ಇವರಲ್ಲಿ ಯಾರು ನಿಮ್ಗೆ ತಮಾಷೆ ಮಾಡೋದನ್ನ ಕಲ್ಸ್ಕೊಟ್ರು? ಅದು ರಾಜ್ ಬಬ್ಬರ್ ಸರ್. ನಾನು ಹೇಳ್ತೀನಿ, ಅವ್ರು ನನಗೆ ಎನಿವೇಸ್ ಬೈತಾರೆ, ಸರಿಯಾಗಿ ಬೈತಾರೆ. ಅವಾಗ ನಾವು ಆ ಪ್ಲೇನಲ್ಲಿ ಕಿಸ್ಸಿಂಗ್ ಸೀನ್ ಇತ್ತು. ಅವಾಗೆಲ್ಲ ತುಂಬಾ ರಿಯಲ್ ಲೈಫ್ ಪ್ಲೇಸ್ ಆಗ್ತಾ ಇತ್ತು. ಸೊ ಐ ಥಿಂಕ್ ರೋಹಿಣಿ ಜಿ ಅವ್ರ ಜೊತೆ ಅವ್ರದ್ದು ಕಿಸ್ಸಿಂಗ್ ಸೀನ್ ಇತ್ತು. ಸೊ ನಾನು ಒಂದಿನ ಅಂಕಲ್ ನೀವು ನಿಜವಾಗ್ಲೂ ಕಿಸ್ ಮಾಡ್ತೀರಾ ಅವ್ರನ್ನ ಅಂತ ಕೇಳಿದೆ. ಅವರು ಪುಟ ಹೋಗ್ಬಿಟ್ಟು ಆಂಟಿನ್ ಕೇಳು, ಅವ್ರು ಹೇಳ್ತಾರೆ ನಿಮಗೆ ಅಂದ್ರು. ಸೊ ಅವ್ರು ನನಗೆ ಸ್ವಲ್ಪ ತರಲೆ ಮಾಡೋದಂಗೆ ಕಳ್ಸಿದಾರೆ ಅಂತ ನಾನು ಹೇಳಲ್ಲ, ಆದ್ರೆ ತುಂಬಾ ಪ್ರೀತಿ ಮಾಡಿದಾರೆ ರಾಜ್ ಬಬ್ಬರ್ ಸರ್ ನನ್ನ. ಮತ್ತೆ ಇವತ್ತು ಕೂಡ ನಾನ್ ಕೇಳ್ಪಟ್ಟೆ, ನಿಮ್ಗೆ ತಮಾಷೆ ಅನ್ನೋದು ಮನಸ್ಸಿನಲ್ಲಿ ಬಂದಾಗ, ಯಾರಾದ್ರೂ ಹೆಚ್ಚಿಗೆ ಮಾತಾಡ್ತಿದ್ದಾಗ, ಟಿವಿನಲ್ಲಿ ಜಾಸ್ತಿ ಯಾರಾದ್ರೂ ಬಾಯ್ ಬಡ್ಕೋತಾ ಇದ್ರೆ ಹೋಗಿ ಅವ್ರಿಗೆ ಹೊಡಿಬೇಕು ಅಂತ ಅನ್ಸುತ್ತಂತೆ. ಇಲ್ಲ ಅದು ನಾನು ಆತರ ಹೇಳಕ್ ಇಷ್ಟಪಡಲ್ಲ. ಆದ್ರೆ ಸಾರಿ ನಿಮ್ಗಲ್ಲ, ಆದ್ರೆ ಟಿವಿನಲ್ಲಿ ತುಂಬಾ ಜನ ತುಂಬಾ ಮಾತಾಡ್ತಾರೆ. ಅಂದ್ರೆ
ಹೊಡಿಬೇಕು ಅಂತ ಅನ್ಸೋದಲ್ಲ, ಹೋಗಿ ಸ್ವಲ್ಪ ಕಿವಿ ಹಿಡ್ಬೇಕು ಅಂತ ಅನ್ಸುತ್ತೆ ನನಗೆ. ಬೆಳಗ್ಗೆ ನ್ಯೂಸ್ ಹಾಕಿದ್ರೆ ಎಷ್ಟು ಜನ ಮಾತಾಡ್ತಿರ್ತಾರೆ ಅಂದ್ರೆ, ನಾನು ರೀಸೆಂಟ್ ಆಗಿ ಯಾವುದೋ ಪ್ರೋಗ್ರಾಮ್ ಅಲ್ಲಿ ಹೇಳ್ತಾ ಇದ್ದೆ, ಎಷ್ಟು ಜನ ಮಾತಾಡ್ತಿರ್ತಾರೆ ಅಂದ್ರೆ ಯಾವುದೋ ರ್ಯಾಪ್ ಮ್ಯೂಸಿಕ್ ನಡೀತಿದೆ ಅನ್ಸುತ್ತೆ. ಮತ್ ಯಾರು ಏನ್ ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ, ಏನಕ್ಕೆ ಹೇಳ್ತಿದ್ದಾರೆ, ಯಾರಿಗೆ ಹೇಳ್ತಿದ್ದಾರೆ ಅರ್ಥನೇ ಆಗೋದಿಲ್ಲ. ಸೊ ನನ್ನ ಪರ್ಸನಲ್ ರಿಕ್ವೆಸ್ಟ್ ನಿಮ್ಗೆ ಏನು ಅಂದ್ರೆ, ನೀವಿಷ್ಟು ಸೀನಿಯರ್ ಜರ್ನಲಿಸ್ಟ್, ದೊಡ್ಡ ಜರ್ನಲಿಸ್ಟ್, ನೀವೆಲ್ಲ ಎಲ್ಲೋ ಒಂದ್ ಕಡೆ ಸಿಗ್ತೀರಾ, ದಯವಿಟ್ಟು ಅವ್ರಿಗೆ ಅರ್ಥ ಮಾಡಿಸಿ, ಎಲ್ಲರೂ ಒಬ್ಬೊಬ್ಬರಾಗಿ ಮಾತಾಡಿ ಒಟ್ಟಿಗೆ ಮಾತಾಡಿ ಹೇಳ್ಬೇಕು ಅಂದ್ರೆ ಅವ್ರನ್ನ ಮಾತನ್ನ ಕೇಳೋಕ್ ಸಿದ್ಧವಾಗಿದ್ದಾರೆ. ಆಕ್ಚುಲಿ ಇದು ಇದೆ ಬಿಡಿ. ಅವ್ರು ಹೇಳೋದನ್ನ ನಿಲ್ಸಿದ್ರೆ ನಾವೇನಾದ್ರೂ ಹೇಳೋದಕ್ಕೆ ಸಾಧ್ಯ. ಅಂದ್ರೆ ಜನ ಪ್ರಶ್ನೆ ಕೇಳ್ತಾರೆ, ಆದ್ರೆ ಉತ್ತರನೇ ಕೇಳಿಸ್ಕೊಳ್ಳಲ್ಲ. ಎಲ್ಲರೂ ಕೇಳೋದು ಇದನ್ನ ಯಾಕೆ ಮಾಡಿದ್ರಿ. ಆಕ್ಚುಲಿ ಇವತ್ತಿನ ಟೈಮಲ್ಲಿ ಇಂಟರ್ವ್ಯೂ ಕೊಡೋದು ತುಂಬಾನೇ ಈಸಿ, ಸುಮ್ನೆ ಕೂತಿರ್ಬೇಕಷ್ಟೇ. ಯಾರು ಇಂಟರ್ವ್ಯೂ ಮಾಡ್ತಿದಾರೋ ಅವರೇ ಮಾತಾಡ್ತಾರೆ, ಅವರೇ ಮನೆಗೆ ಹೋಗ್ತಾರೆ. ಆದ್ರೆ ಆಪ್ಕೆ ಅದಾಲತ್ನಲ್ಲಿ ನಿಮ್ಗೆ ಅಂತ ಅವಕಾಶ ಸಿಗೋದಿಲ್ಲ. ಇಲ್ಲ, ಖಂಡಿತ ಇಲ್ಲ, ಸ್ಪಷ್ಟನೆ ಕೊಡ್ಲೇಬೇಕಾಗತ್ತೆ. ನನ್ನ ಹತ್ರ ನಾನು ಎಲ್ಲದಕ್ಕೂ ಸಂಜೆ ಕೊಟ್ಟಿನೇ ಇದೆ. ಹವ್ಯಾಸಗಳು ನಿಮ್ಗೆ ಏನೇನಿದೆ? ಯೋಗ ಮಾಡ್ತೀನಿ, ಪ್ರತಿದಿನ 2 ಕಿಲೋಮೀಟರ್ ರನ್ನಿಂಗಿಗೆ ಅಂತ ಹೋಗ್ತೀನಿ. ಅದಾದ್ಮೇಲೆ ನಮ್ಮ ಪೂಜೆ ನಮಾಜ್ ಎಲ್ಲ ಓದಿದ್ಮೇಲೆ ಅದಾದ್ಮೇಲೆ ನಾನು ಅದರಲ್ಲಿ ಕೂತ್ಕೋತೀನಿ. ಅದೇ ನಾವೇನು ಒಳ್ಳೊಳ್ಳೆ ಮಾತುಗಳಾಡ್ತೀವಲ್ಲ, ಅಲ್ಲಿ ಹೋಗಿ ಸತ್ಸಂಗಿ ಹೋಗ್ತೀನಿ, ಮಾತುಗಳು ಕೇಳ್ತೀನಿ. ಅಲ್ಲಿ ಇವಾಗ ನನ್ಗೆ ಯಾವ್ದೇ ಹವ್ಯಾಸಗಳಿಲ್ಲ ಸರ್. ಇವಾಗ ನನ್ನ ಹವ್ಯಾಸ ಅಂದ್ರೆ ನನ್ 3 ಮಕ್ಳು ಅಷ್ಟೇನೆ ಸರ್. ನನಗೆ ಬೇರೆ ಯಾವ್ದೇ ಹವ್ಯಾಸಗಳಿಲ್ಲ. ನನಗೆ ಏನಾದ್ರು ಮಾಡಕ್ಕೆ ಮುಂಚೆ ನಂಗಿತ್ತು ಸರ್, ಪುಸ್ತಕ ಓದೋದಿತ್ತು, ಫಿಲ್ಮ್ ನೋಡಕ್ ತುಂಬಾ ಇಷ್ಟ ಆಗ್ತಿತ್ತು. ಇವಾಗ ನಂದು ಏನೇ ಇಂಟ್ರೆಸ್ಟ್ ಇದ್ರು ಎಲ್ಲ ನನ್ನ 3 ಮಕ್ಳು ಒಳಗಡೆ ಹೊಟ್ಟೋಗಿದೆ. ನಂದು ಇವಾಗ ಏನೇ ಪ್ಯಾಷನ್ ಇದ್ರು, ನಂಗೆ ಟಾಯ್ಸ್ ಜೊತೆ ಆಟಾಡ್ಬೇಕು ಅಂದ್ರೆ ಹೋಗಿ ನಾನು ಅಬ್ರಾಮ್ ಜೊತೆ ಕೂತ್ಕೋತೀನಿ. ನನಗೆ ಹುಡುಗಿರದೇನೋ ವಸ್ತು ನೋಡ್ಬೇಕು ಅಥವಾ ಅವ್ರದೇನೋ ಪ್ರೋಗ್ರಾಮ್ ನೋಡ್ಬೇಕು ಅಂದ್ರೆ, ಇವಾಗ ಮೇಕಪ್ ದೇನೋ ನೋಡ್ಬೇಕು ಅಂದ್ರೆ ನನ್ನ ಮಗಳ ಜೊತೆ ಕೂತ್ಕೋತೀನಿ. ಈ ತಲೆಹಟೆ ಶೋ ನೋಡ್ಬೇಕು ಅಂತಾನೆ ನನ್ನ ಮಗನ ಜೊತೆ ಕೂತ್ಕೊಂಡು ನೋಡ್ಕೋತೀನಿ. ಸೊ ನನಗೆ ಬೇರೆ ಪ್ಯಾಷನ್ ಅನ್ನೋದೇ ಇಲ್ಲ. ನನಗೆ ಫಿಲ್ಮ್ ಮಾಡೋದು ಮತ್ತೆ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ನನ್ನ ಪ್ರಶ್ನೆ ಏನು ಅಂದ್ರೆ ಸರ್, ನೀವು ಫ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದಾಗ ನಿಮ್ಗೆ ಈ ತರ ಅನಿಸ್ಲಿಲ್ವಾ ನಿಮ್ ಫ್ಯಾನ್ಸ್ ಹುಡುಗಿರೇ ಆಗಿರ್ಬೇಕು ಅಂತ? ಯಾಕಂದ್ರೆ ಐ ಥಿಂಕ್ ನಿಮ್ ಗ್ರೇಟೆಸ್ಟ್ ಫ್ಯಾನ್ಸ್ ಇರೋದು ಹುಡುಗಿರೇ ಅಂತ ಸರ್. ಈ ಮಾತು ಸರಿ. ಹೌದು. ಆದ್ರೆ ಅದರಲ್ಲೊಂದು ಚಿಕ್ಕ ಪ್ರಾಬ್ಲಮ್ ಇತ್ತು. ಅದು ಆ ಫಿಲ್ಮ್ ನಾವೇನ್ ಅನ್ಕೊಂಡಿದ್ವಿ, ಅದರಲ್ಲಿ ಫಿಲ್ಮ್ ಸ್ಟಾರ್ ಏನಿದಾನೆ ಅದು ನಾನಾಗಿತ್ತು, ಮತ್ತೆ ಅವನ ಫ್ಯಾನ್ ಕೂಡ ಆಗ್ಬೇಕಿತ್ತು. ಸೊ ನಾನು ಟ್ರೈ ಮಾಡಿದೆ, ಹುಡುಗಿರ್ದು ಸ್ಕರ್ಟ್ ಎಲ್ಲ ಹಾಕೊಂಡು ನೋಡಿದೆ, ನಾನು ವಿಗ್ ಕೂಡ ಹಾಕೊಂಡೆ. ಆದ್ರೆ ನಾನು ಎಷ್ಟು ಕೆಟ್ಟದಾಗ ಅಸಹ್ಯವಾಗಿ ಕಾಣ್ತಿದ್ದೆ ಅಂತ, ನಾನು ದೆವ್ವ ತರ ಕಾಣಿಸ್ತಾ ಇದ್ದೆ. ಸೊ ಅದಕ್ಕೆ ನಾನಿವಾಗ ಹುಡುಗಿ ಆಗಿರೋ ತುಂಬಾ ಜಾಸ್ತಿ ಆಗಿರೋದು. ಮುಂದಿನ ಸಿನಿಮಾಲಿ ಈ ತರ ಚಾನ್ಸ್ ಒಂದು ಸಿಕ್ಕಿದ್ರೆ, ಈ ಸಿನಿಮಾ ಏನಾದ್ರು ಗೆದ್ದಿದ್ರದ್ದು ಪಾರ್ಟ್ 2 ಏನಾದ್ರು ಆದ್ರೆ 100% ಫ್ಯಾನ್. ಇವಾಗ ನಾನು ಇದನ್ನೇ ನಂಬ್ತೀನಿ. ಈಗ ಫ್ಯಾನ್ ಅಂದ್ರೆ ಹುಡುಗಿನೇ ಆಗಿರ್ಬೇಕು. ಅದು ಯಾವನ್ ಹುಡುಗ ಸುಮ್ನೆ ತಿರುಗ್ತಾ ಇದ್ದಾನೆ ಆರ್ಯನ್ ಖನ್ನ ಅನ್ಕೊಂಡು. ಸೊ ನೆಕ್ಸ್ಟ್ ಫಿಲಮ್ ಅಲ್ಲಿ ಇನ್ ಯಾವುದೇ ಫಿಲಮ್ ಆಗ್ಲಿ ಹುಡುಗಿನೇ ಫ್ಯಾನ್ ಆಗಿರ್ತಾಳೆ. ಆಕ್ಚುಲಿ ಎಲ್ಲರೂ ಹೇಳಿದ್ರು ಈ ಮಾತನ್ನ. ಆದ್ರೆ ನಿಮ್ಮ ಕೆಲವು ಫ್ಯಾನ್ಸ್ ಹೇಗಿದ್ದಾರೆ ಅಂದ್ರೆ ಮನೆಗೆ ನುಗ್ಬಿಡ್ತಾರೆ ರಾತ್ರಿಲಿ. ತುಂಬಾ ಜನ ಆತರ ಇದಾರೆ ಸರ್. ಅದ್ರಲ್ಲೊಬ್ಬ ಇದಾರೆ, ನಾನ್ ನಿಮ್ಗೆ ಹೇಳಿದ್ರೆ ನೀವು ನಂಬೋದಿಲ್ಲ. ಆಕ್ಚುಲಿ ಅದನ್ನ ನಾನ್ ಶಾಕ್ ಆಗೋಗಿದ್ದೆ ಅವ್ರು ನೋಡಿ. ಅದು ಅವತ್ತು ನನ್ನ ಬರ್ಡೇ ಏನೋ ಇತ್ತು ಅಥವಾ ಇಂಟರ್ವ್ಯೂ ಏನೋ ಇತ್ತು. ಸೊ ತುಂಬಾ ಜನ ಜರ್ನಲಿಸ್ಟ್ಗಳು ಬಂದಿದ್ರು. ಸೊ ಅವ್ರಗಳ ಮಧ್ಯದಲ್ಲಿ ಇವರು ಇಲಿಮರಿ ತರ ಬಂದ್ಬಿಡಿದ್ದಾರೆ. ಹೆಂಗ್ ಬಂದ್ರು ಅಂತ ಗೊತ್ತಿಲ್ಲ, ಹಂಗೆ ಸೈಲೆಂಟ್ ಆಗಿ ಬಂದ್ಬಿಟ್ಟಿದ್ದಾರೆ. ಮತ್ತೆ ಆಮೇಲೆ ಅವರು ಬಟ್ಟೆ ಬಿಚ್ಚಿ, ಗಂಡ್ಸವ್ರು ಬಟ್ಟೆ ಬಿಚ್ಚಿದ್ರು. ಆಮೇಲೆ ನಮ್ಮ ಸ್ವಿಮ್ಮಿಂಗ್ ಪೂಲಲ್ಲಿ ಅವ್ರು ಡೈವ್ ಮಾಡಿ ಒಂದು ಫುಲ್ ಲೆಂತ್ ಹೊಡೆದ್ರು ಅವರು. ಆಮೇಲೆ ವಾಪಸ್ ಬಂದು ಅವ್ರ ಟವಲ್ ಎಲ್ಲ ತಗೊಂಡ್ಬಂದಿದ್ರು, ಕ್ಲೀನ್ ಮಾಡ್ಕೊಂಡು ಬಟ್ಟೆ ಹಾಕೊಂಡು. ಅವಾಗ ಸೆಕ್ಯೂರಿಟಿ ಅವ್ರನ್ನ ತಡೆದು, ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ ಅಂದ್ರೆ, ನಾನು ಇಲ್ಲಿ ಏನು ಮಾಡ್ತಾ ಇಲ್ಲ, ನಾನು ಶಾರುಖ್ ಖಾನ್ ಎಲ್ಲಿ ಸ್ನಾನ ಮಾಡ್ತಿರೋ ಅಲ್ಲಿ ಸ್ನಾನ ಮಾಡ್ಬೇಕಿತ್ತು, ಬಂದೆ ಅಷ್ಟೇ. ನಾನು ಸ್ನಾನ ಮಾಡಾಯ್ತು, ನಾನು ಇವಾಗ ಹೋಗ್ತಾ ಇದ್ದೀನಿ ಅಂದ್ರು. ಅವ್ರಿಗೂ ಇದು ಸ್ವಲ್ಪ ತಮಾಷೆ ಅನ್ನಿಸ್ತು, ಆದ್ರೆ ಸೀರಿಯಸ್ ಆಗಿ ಅವ್ರನ್ನ ಹಿಡಿದು ಕೂರಿಸ್ಕೊಂಡಿದ್ರು. ಸೊ ನನಗೆ ಫೋನ್ ಬಂತು ಮೇಲಕ್ಕೆ. ಅವಾಗ ಸರ್ ಅದು ನಾನು ಬರ್ತೀನಿ, ಮೀಟ್ ಆಗ್ತೀನಿ, ನಂಗೆ ಮೀಟ್ ಆಗ್ಬೇಕು ಅಂದೆ. ಅದಕ್ಕೆ ಅವ್ರು ಮೀಟ್ ಆಗಕ್ಕೆ ಇಷ್ಟ ಇಲ್ಲ ಅಂದ್ರು. ಜಾಸ್ತಿ ಫ್ರೀ ಆಗ್ಬೇಡಿ ನನ್ನ ಜೊತೆ. ನಾನು ಬರೀ ಇದ್ರಲ್ಲಿ ಸ್ನಾನ ಮಾಡಕ್ ಬಂದಿದ್ದೆ, ನಾನು ಸ್ನಾನ ಮಾಡಾಯ್ತು, ನಾನು ಹೋಗ್ತಾ ಇದ್ದೀನಿ, ಇದಕ್ಕಿಂತ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಕ್ಕಾಗಲ್ಲ ಅಂತ ಹೊರಟ್ರು.